ಅಂಬರೀಷ ಒಬ್ಬ ದೊಡ್ಡ ಚಕ್ರವರ್ತಿ, ಅಷ್ಟೇ ದೊಡ್ಡ ವಿಷ್ಣು ಭಕ್ತ. ಅವನು ರಾಜ್ಯವನ್ನಾಳುತ್ತಿದ್ದರೂ ಅವನ ಮನಸ್ಸೆಲ್ಲ ಭಗವಂತನಲ್ಲೇ ಇರುತ್ತಿತ್ತು. ಅವನು ಪ್ರತಿ ಏಕಾದಶಿಯಂದು ಅತ್ಯಂತ ಕಟ್ಟುನಿಟ್ಟಾದ ಉಪವಾಸ ವ್ರತ ಮಾಡುತ್ತಿದ್ದನು. ದ್ವಾದಶಿಯಂದು ಸರಿಯಾದ ಸಮಯದಲ್ಲಿ ಪಾರಣೆ ಮಾಡಿ ವ್ರತ ಮುಗಿಸುವುದು ನಿಯಮ. ಒಮ್ಮೆ ಅಂಬರೀಷನು ವ್ರತ ಮುಗಿಸಿ ಊಟಕ್ಕೆ ಸಿದ್ಧವಾಗಿದ್ದಾಗ ಮಹಾಕೋಪಿಷ್ಠರಾದ ದೂರ್ವಾಸ ಮುನಿಗಳು ಅಲ್ಲಿಗೆ ಬರುತ್ತಾರೆ. ಅಂಬರೀಷ ಅವರಿಗೆ ಭೋಜನಕ್ಕೆ ಆಹ್ವಾನ ನೀಡುತ್ತಾನೆ. ಮುನಿಗಳು, ನಾನು ನದಿಯಲ್ಲಿ ಸ್ನಾನ ಮಾಡಿ ಬರುತ್ತೇನೆ, ಅಲ್ಲಿಯವರೆಗೂ ಕಾಯಿ ಎಂದು ಹೇಳಿ ಹೋಗುತ್ತಾರೆ. ದ್ವಾದಶಿಯ ಗಳಿಗೆ ಮುಗಿಯುತ್ತಾ ಬಂದರೂ ಮುನಿಗಳು ಮರಳಲಿಲ್ಲ. ದ್ವಾದಶಿ ಮುಗಿಯುವ ಮುನ್ನ ಏನನ್ನಾದರೂ ಸೇವಿಸದಿದ್ದರೆ ವ್ರತ ಭಂಗವಾಗುತ್ತದೆ. ಇತ್ತ ಅತಿಥಿ ಮುನಿಗಳಿಗಿಂತ ಮೊದಲು ಊಟ ಮಾಡುವುದು ಅಪರಾಧ. ಧರ್ಮ ಸಂಕಟದಲ್ಲಿದ್ದ ಅಂಬರೀಷ ಪಂಡಿತರ ಸಲಹೆಯಂತೆ ಕೇವಲ ತುಳಸಿ ತೀರ್ಥವನ್ನು ಮಾತ್ರ ಸೇವಿಸಿ ವ್ರತದ ನಿಯಮ ಪಾಲಿಸುತ್ತಾನೆ. ಸ್ನಾನ ಮುಗಿಸಿ ಬಂದ ದೂರ್ವಾಸರಿಗೆ ಅಂಬರೀಷನು ತನಗಿಂತ ಮೊದಲೇ ತೀರ್ಥ ಸೇವಿಸಿದ್ದು ತಿಳಿದು ಕೋಪ ನೆತ್ತಿಗೇರುತ್ತದೆ. ನನ್ನನ್ನು ಬಿಟ್ಟು ಮೊದಲೇ ಉಂಡು ನನಗೆ ಅವಮಾನ ಮಾಡಿದ್ದೀಯಾ ಎಂದು ಕಿರುಚುತ್ತಾ ತಮ್ಮ ಜಟೆಯಿಂದ ಒಂದು ಘೋರವಾದ ರಕ್ಕಸಿ ಎಂಬ ಶಕ್ತಿಯನ್ನು ಸೃಷ್ಟಿಸಿ ಅಂಬರೀಷನನ್ನು ಕೊಲ್ಲಲು ಕಳುಹಿಸುತ್ತಾರೆ. ಅಂಬರೀಷ ಹೆದರಲಿಲ್ಲ. ಅವನು ಕಣ್ಣು ಮುಚ್ಚಿ ನಾರಾಯಣನನ್ನು ಧ್ಯಾನಿಸಿದನು. ಆಗ ಭಕ್ತನ ರಕ್ಷಣೆಗಾಗಿ ಸಾಕ್ಷಾತ್ ವಿಷ್ಣುವಿನ ಸುದರ್ಶನ ಚಕ್ರ ಪ್ರಕಟವಾಯಿತು. ಸುದರ್ಶನ ಚಕ್ರವು ಆ ರಕ್ಕಸಿಯನ್ನು ಕ್ಷಣಾರ್ಧದಲ್ಲಿ ಭಸ್ಮ ಮಾಡಿತು ಮತ್ತು ಅದನ್ನು ಸೃಷ್ಟಿಸಿದ ದೂರ್ವಾಸರನ್ನೇ ಅಟ್ಟಿಸಿಕೊಂಡು ಹೋಗಲು ಶುರು ಮಾಡಿತು. ಹೆದರಿದ ದೂರ್ವಾಸರು ಬ್ರಹ್ಮಲೋಕಕ್ಕೆ ಹೋದರು. ಬ್ರಹ್ಮದೇವ ನನ್ನಿಂದ ಸಾಧ್ಯವಿಲ್ಲ ಎಂದರು. ಕೈಲಾಸಕ್ಕೆ ಹೋದರು. ಶಿವನು ಇದು ವಿಷ್ಣುವಿನ ಭಕ್ತನ ವಿಷಯ, ಅವನೇ ಸರಿಪಡಿಸಬೇಕು ಎಂದನು. ಕೊನೆಗೆ ದೂರ್ವಾಸರು ವೈಕುಂಠಕ್ಕೆ ಹೋಗಿ ವಿಷ್ಣುವಿನ ಪಾದ ಹಿಡಿದರು. ಆಗ ವಿಷ್ಣು ಹೇಳಿದ ಮಾತು ಇಂದಿಗೂ ಭಕ್ತಿಯ ಶ್ರೇಷ್ಠತೆಗೆ ಸಾಕ್ಷಿ. ಅಹಂ ಭಕ್ತ ಪರಾಧೀನೋ, ನಾನು ನನ್ನ ಭಕ್ತರಿಗೆ ಅಧೀನನಾಗಿದ್ದೇನೆ. ನನ್ನ ಹೃದಯ ಭಕ್ತರಲ್ಲಿದೆ. ನೀನು ಹೋಗಿ ಅಂಬರೀಷನನ್ನೇ ಕ್ಷಮೆ ಕೇಳು, ಅವನೇ ನಿನ್ನನ್ನು ಉಳಿಸಬಲ್ಲನು ಎಂದನು. ದೂರ್ವಾಸರು ಮರಳಿ ಬಂದು ಅಂಬರೀಷನ ಪಾದಕ್ಕೆ ಬೀಳುತ್ತಾರೆ. ಅಂಬರೀಷನು ಮಹಾಜ್ಞಾನಿಯಾಗಿದ್ದರಿಂದ ಮುನಿಗಳನ್ನು ಪ್ರಾರ್ಥಿಸಿ ಸುದರ್ಶನ ಚಕ್ರವನ್ನು ಶಾಂತಗೊಳಿಸುತ್ತಾನೆ. ತಾನೂ ಊಟ ಮಾಡದೆ ಕಾಯುತ್ತಿದ್ದ ಅಂಬರೀಷ ಕೊನೆಗೆ ಮುನಿಗಳಿಗೂ ಭೋಜನ ಮಾಡಿಸಿ ತಾನೂ ಉಣ್ಣುತ್ತಾನೆ.